ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೈಕ್ ತಾಗತ್ತೆ ಬಿಡಿ ಬಿಡಿ ಸರಿ ಬಲವಂತದ ಪುಷ್ಪಾದಿನ ಬೇಡವ ಬೇಡ, ಬಲವಂತದ ಪುಷ್ಪಾದಿನದ ಅಧಿಸೂಚನೆಯನ್ನ ಸುಡುತ್ತೇವೆ. ಸೈಡ್ ಬನ್ನಿ ಸರ್, ಸ್ವಲ್ಪ ಸೈಡ್ ಬನ್ನಿ ಸರ್. ಯಾಕೆ ತಳ್ತೀಯ? ಮತ್ತೆ ನೀವು ಸ್ಕೂಟಿ ನೀವು ಲೈಟ್ ತಗೋತಾ ಇದೀವಿ ಅಂತ ನೀವು ಅವರೇ ಮಾತಾಡ್ಕೊಂಡಿದ್ದು ಮಾಡಿದ್ರು ಗುರು. ಅವರೇ ಹೇಳಿದ್ರು, ಅವರೇ ಮಾಡ್ತಿರೋದು. ಚಟ್ಟಿ ಸ್ಟಾಪ್ ಮಾಡಿದ್ದಾರೆ. ಆಯ್ತು ಬನ್ನಿ, ಲೋಗೋ ಇಟ್ಕೊಂಡು ಬನ್ನಿ ಬನ್ನಿ ಮೇಡಮ್, ಹಂಗೆ ಮುಂದೆ ಬನ್ನಿ. ಮೇಡಮ್ ಒಂದು ನಿಮಿಷ ಹಂಗೆ ತಗೊಳ್ಳಿ. ಜನ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಪರವಿರೋಧ ಚರ್ಚೆ ಆಗ್ತಾ ಇದೆ. ಇವತ್ತು ಮಹಿಳೆಯರ ಒಂದು ರ್ಯಾಲಿ ನಡೀತಾ ಇದೆ. ಆ ರ್ಯಾಲಿಯಲ್ಲಿ ಭಾಗವಹಿಸಿದ ಜಾನ್ವಿ ಮೇಡಮ್ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಸಾಕಷ್ಟು 470 ದಿನಗಳ ಹೋರಾಟ, ಇಂದಿನೂ ಕೂಡ ಸಿಎಂ ಅವರು ಅಧಿಸೂಚನೆ ಹೊರಡಿಸಿದ್ದಾರೆ. ಅಧಿಸೂಚನಾ ಪತ್ರ ನನ್ನ ಕೈಲಿದೆ. ರೈತರ ಒಪ್ಪಿಗೆ ಪಡೆದೆ ಬಲವಂತವಾಗಿ ಅವರು ಸರ್ವಾಧಿಕಾರ ಧೋರಣೆಯನ್ನು ತಾಳಿ ಹೊರಡಿಸಿರುವಂತಹ ಪತ್ರ. ಇದಕ್ಕೆ ಯಾವುದೇ ಮೌಲ್ಯ ಇಲ್ಲ, ಹಾಗಾಗಿ ಬೆಂಕಿ ಹಾಕಿ ಸುಟ್ಟಾಕ್ತಾ ಇದೀವಿ. ಇದು ಕೇವಲ ಪತ್ರನ ನಾವೇನು ಸುಟ್ಟಾಕಿ ಹೊತ್ಕೊಂಡಿರುವಂತಹ ಕಿಚ್ಚಲ್ಲ, ಇದು ಹೋರಾಟದ ಕಿಚ್ಚು. ಈ ಹೋರಾಟದ ಕಿಚ್ಚು ತಣ್ಣಗಾಗೋವರೆಗೂ ರಾಜ್ಯ ಸರ್ಕಾರ ಏನು ಬಲವಂತವಾಗಿ ಇದಕ್ಕೆ ಮುಂದಾಗ್ತಾ ಇದೆ ಬಿಡದಿ ಟೌನ್ಶಿಪ್ಗೆ, ಅದನ್ನ ನಿಲ್ಲಿಸೋವರೆಗೂ ಕೂಡ ಈ ಹೋರಾಟದ ಕಿಚ್ಚು ಹಾರೋದಿಲ್ಲ. ಯಾವುದೇ ರೈತರಿಲ್ಲ ಅಂತ ಹೇಳ್ತಿದ್ರು ಮೇಡಮ್ ಇಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಅವರು. ಈಗ ಇಷ್ಟೊಂದು ಮಹಿಳಾ ರೈತ ಹೋರಾಟಗಳು ಭಾಗಿಯಾಗಿದ್ದೀರಿ. ಅದೇ ಬಂದು ನೋಡ್ಬೇಕು, ಬಂದು ನೋಡಿಲ್ಲ, ತಂಡನ ಕಳಿಸಿಲ್ಲ, ಪರಿಶೀಲನೆ ಮಾಡಿಲ್ಲ, ರೈತರ ಒಪ್ಪಿಗೆನ ಪಡ್ಕೊಂಡಿಲ್ಲ. ತಾವೇ ಸ್ವತಃ ಹೇಳ್ತಾ ಇದ್ದಾರೆ 80% ಒಪ್ಪಿದ್ದಾರೆ ಅಂತ. ಎಲ್ಲಿದ್ದಾರೆ 80%? ಯಾವುದೋ ಒಂದು 5% ಭೂಮಿನ ಉಳುಮೆ ಮಾಡಕ್ ಆಗದೆ ಇರೋರು ಅವರು ಇವರು ಒಪ್ಕೊಂಡಿರ್ಬೋದು ವಿನಃ 80% ಒಪ್ಕೊಂಡಿಲ್ಲ. ನೀವೇ ಸ್ಥಳಕ್ಕೆ ಬಂದಿದ್ದೀರಾ, ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ. ವಿಷಯಗಳಲ್ಲಿ ನೋಡ್ತೀರಾ ನೀವು. ಈಗಾಗಲೇ ಅವರು ನೋಟಿಸ್ ಕೊಟ್ಟಿರೋದಕ್ಕೆ ಒಂದು ತೆಗೆದುಕೊಳ್ಳೋ ಮೂಲಕ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಸಾಕಷ್ಟು ಮಹಿಳೆಯರಿದ್ದಾರೆ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ಇವತ್ತು ಸರ್ಕಾರ ಈ ರೀತಿ ಅಧಿಸೂಚನೆ ಹೊರಡಿಸಿದೆ, ರೈತರ ಒಪ್ಪಿಗೆ ಪಡೆದಿದ್ದೀವಿ ಅಂತ ಹೇಳ್ತಾರೆ. ಸರ್, ನಾವಿಲ್ಲ ಬೈರ್ಮಂಗ್ಲ ಕಂಚಕನಹಳ್ಳಿ ಪಂಚಾಯತಿಯವರೇ, ಯಾರು ಏನು ಬಂದಿಲ್ಲ ಹೊರಗಡೆಯಿಂದ, ನಾವೇ ಬಂದಿರೋದು. ಈ ನೋಟಿಸ್ ಕೊಟ್ಟಿರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ, ಜೊತೆಗೆ ಇದು ಬಲವಂತದಿಂದ ಕೊಟ್ಟಿರೋದು. ಅದರಿಂದ ನಾವು ಯಾಕೆ ತಗೋಬೇಕು? ನಮ್ಮ ಭೂಮಿನಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಏನೇ ಆಗಲಿ ನಾವು ಈ ಹೋರಾಟದಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ನಾವು ಯಾವುದಕ್ಕೂ ಬಗ್ಗಲ್ಲ, ಜಗ್ಗಲ್ಲ. ಅಧಿಕಾರಿಗಳು ಯಾರು ಬಂದಿಲ್ಲ, ಅಧಿಸೂಚನೆ ಹೊರಡಿಸಿದ್ದಾರೆ. ಬೇಡ ಸರ್, ನಮ್ಮ ರೈತ ಸಂಘಗಳಿದೆ. ಪ್ರತಿಯೊಬ್ಬ ಕರ್ನಾಟಕ ಪರ ಎಲ್ಲಾ ಸಂಘಟನೆಗಳು ನಮ್ಮ ರೈತರಿಗೆ ಬೆಂಬಲ ಕೊಡ್ತಿದ್ದಾರೆ. ನಾವು ಯಾವ್ದು ಚೇರ್ಗೆ ಕಿತ್ತಾಡೋ ಅಂತ ಅವಶ್ಯಕತೆ ಇಲ್ಲ. ನಮ್ಮ ಭೂಮಿನ ಉಳಿಸ್ಕೊಳಕ್ ನಿಂತಿರೋದ್ರಿಂದ ನಮ್ಗೆ ಯಾವ ರಾಜಕೀಯ ವ್ಯಕ್ತಿ ಬರ್ತಾರ ಬಿಡ್ತಾರ ನಮ್ಗೆ ಅದ್ರ ಪ್ರಶ್ನೆ ಬೇಕಾಗಿಲ್ಲ. ನಮಗೆ ಎಲ್ಲಾ ಕನ್ನಡ ಪರ ಸಂಘಟನೆಗಳ ಜೊತೆಗೆ ನಿಂತಿದೆ. ನಾವು ಗೆಲ್ತೀವಿ ಅನ್ನೋ ನಂಬಿಕೆ ನಮ್ಗಿದೆ. ನಮ್ಮ ರೈತರು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಾವು ಗೆದ್ದೇ ಗೆಲ್ತೀವಿ ಸರ್. ಅಮ್ಮ ಹೇಳಿ, ಇವತ್ತು ಅಧಿಸೂಚನೆ ಹೊರಡಿಸಿದ್ರೆ ಹೋರಾಟ ಮಾಡ್ತಿದ್ರಿ ಮಹಿಳೆ? ಹೋರಾಟ ಇನ್ನ ತೀವ್ರವಾಗಿ ಮಾಡ್ತೀವಿ ಸರ್. ಇವತ್ತು ಅಧಿಸೂಚನೆ ಹೊರಡಿಸಿದ್ದಾರೆ. 500 ಎಕರೆ ಜಮೀನು 3 ಹಳ್ಳಿದು. 3 ಹಳ್ಳಿ ಹೊಡೆಸ್ಬಿಟ್ರೆ ಆ ಥರ ಎಲ್ಲ ಮಾಡಬಾರ್ದಲ್ವಾ? ಎಲ್ಲರೂ ರೈತರನ್ನೇ ತಾನೆ. 3 ಹಳ್ಳಿ ಹೊಡೆಸಿರೋದು ನಾವು ಇನ್ನೂ ತೀವ್ರವಾಗಿ ಹೋರಾಟ ಮಾಡ್ತೀವಿ ಸರ್. ಅಮ್ಮ ಹೇಳಿ, ಇವತ್ತು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಸಿಎಂ ಅವರು ಇಲ್ಲಿವರೆಗೂ ರೈತರಿಲ್ಲ ಅಂತಿದ್ರು. ಈಗ ಅಧಿಕೃತ ಕಿತ್ಕೊಳ್ಳೋ ಇವಾಗ ಸಿಎಂ ಅಧಿಸೂಚನೆ ಹೊರಡಿಸಿರೋದಕ್ಕೆ ನೋಡ್ರಿ ಈ ಥರ ಮಾಡಿದ್ದೀವಿ ನಾವು. ಇವತ್ತು ನಾಳೆ ಅವ್ರು ನಮ್ಮ ಭೂಮಿ ಕಿತ್ಕೊಳಕ್ಕೆ ಬಂದರೆ ಇದೇ ಪರಿಸ್ಥಿತಿ ಅವ್ರಿಗೆ ಬರುತ್ತೆ. ಇವತ್ತು ಇನ್ನೂ ದೊಡ್ಡ ಮಟ್ಟದಲ್ಲಿ ಓಡಾಟ ಮಾಡ್ತೀವಿ ನಾವು ಡೆಲ್ಲಿ ಗಂಟೆ ಹೋಗಕ್ಕೆ ಸರಿ. ನಾವು ಇದೇ ಮುತ್ಕೋಲ್ ಆಗ್ತೀವಿ, ನಾವು ಇನ್ನೂ ಓಡಾಟ ಮಾಡ್ತೀವಿ. ಸಿಎಂ ಆಗ್ತಿದ್ದಂತೆ ಆರ್ಡರ್ ಮಾಡಿದ್ದಾರೆ. ಆದ್ರೆ ಸಿಎಂ ಆಗ್ತಾ ಇದ್ದಂಗೆ ಅಂದ್ರೆ ಇದು ಏನಾಗದೆ ಅಂತ ಅಂದ್ರೆ ಇವರು ರಾಜಕೀಯ ಇಬ್ರು ಜಗಳದಲ್ಲಿ ನಮ್ಮನ್ನ ರೈತರನ್ನ ಹಾಳು ಮಾಡ್ತಾ ಇದ್ದಾರೆ. ಯಾಕೆ ಕುಮಾರಸ್ವಾಮಿ ಅವರು ಇದ್ದಾರಲ್ವಾ, ಕುಮಾರಸ್ವಾಮಿ ಅವ್ರನ್ನ ಇವಾಗ ಡಿ ಕೆ ಅವರು ಇಬ್ರು ಜಗಳದಲ್ಲಿ ನಮ್ಮನ್ನ ರೈತರನ್ನ ಅವ್ರು ಹಾಳು ಮಾಡ್ತಾ ಇದ್ದಾರೆ ಸರ್. ಈಗ ಹೆಂಗ್ ಮುಂದಿನ ಹೋರಾಟ ಹೇಗಿರುತ್ತೆ ಅಮ್ಮ? ನೀವು ಇನ್ನೂ ಜೋರಾಗಿರುತ್ತೆ. ನಾವು ವಿಧಾನಸೌಧಕ್ಕೆ ಹೋಗಕ್ಕೂ ರೆಡಿ. ನಾವು ಜೀವ ಬಿಟ್ಟೆವು, ನಾವು ಭೂಮಿ ಕೊಡಲ್ಲ, ನಾವಿನ್ನ ಓಡಾಟ ಮಾಡ್ತೀವಿ. ಅವ್ರು ಡಿ ಕೆ ಸರ್ ಹೇಳ್ತಾನೆ, ಅದು ಎಲ್ಲಿ ಕನಕಪುರ ಕ್ಷೇತ್ರದಲ್ಲಿ ನಾವು ಭೂಮಿ 1 ಇಂಚ್ ಕೊಡಬೇಡ್ರಿ ಅಂತ. ನಾವೇನು ಬಲ್ತಾಯಿ ಮಕ್ಳ? ನಾವು ಬೈರ್ಮಂಗ್ಲದವರು, ನಾವು ಬಲ್ತಾಯಿ ಮಕ್ಳ? ಅವನ್ನೆಲ್ಲ ಕಡೆನೂ ಒಂದೇ ಥರ ಇದು ಮಾಡ್ಬೇಕು ತಾನೆ. ಇವಾಗ ಅದಕ್ಕೇನೆ ನೋಡಿ ಈ ರೀತಿ ಮಾಡಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಇನ್ನೂ ಓಡಾಟ ಮಾಡ್ತೀವಿ. ನಾವು ಭೂಮಿ ಮಾತ್ರ ಕೊಡಲ್ಲ ಸರ್.
ಇದಿಷ್ಟು ರೈತ ಮಹಿಳೆಯರ ಮಾತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.